ಇವತ್ತು ನೋಡ್ರಿ ಒಂದ ರೆಸಿಪಿ ಒಳಗ ಎರಡ್ ತರ ಜುನ್ಕದ ವಡೆ ಮಾಡೋದು ನಾವು ತೋರ್ಸಿವ್ರಿ ನಿಮಗ ಹೆಂಗ ಅನ್ನೋದು ನೋಡ್ಕೊಂಡ್ ಬರ್ರಿ ಇಲ್ಲಿ. ಅದಕ್ಕಿಂತ ಮುಂಚೆ ಅಮ್ಮನ ಅಡ್ಗೆ ಚಾನಲ್ಗೆ ಸ್ವಾಗತ. ಒಂದ ಹಸಿ ಖಾರ ಹಾಕಿ ಮಾಡೀವ್ರಿ, ಇನ್ನೊಂದು ಏನತಿ ಖಾರ ಪುಡಿ ಹಾಕಿ ಮಾಡೀವ್ರಿ, ಮಸಾಲೆ ಖಾರ ಹಾಕಿ. ಎರಡು ತರ ಒಂದ ರೆಸಿಪಿ ಒಳಗ ತೋರ್ಸಿವ್ರಿ. ಇಲ್ಲಿ ನೋಡ್ರಿ ಗ್ಯಾಸ್ ಮೇಲೆ ಕಡಾವಿಗೆ ಎಣ್ಣೆ ಹಾಕಿವಿ, ಎಣ್ಣೆ ಅಂತೂ ಕಾದತ್ರಿ. ಸಾಸ್ಮಿ ಜೀರ್ಗಿ ಹಾಕಿದೀವ್ರಿ. ಸಾಸ್ಮಿ ಜೀರ್ಗಿ ಆದ ಗುಪ್ಲೆ ಏನತಿ ಉಳ್ಳಾಗಡ್ಡಿ ಹಾಕಿದೀವಿ ನೋಡ್ರಿ. ಉಳ್ಳಾಗಡ್ಡಿ ಹಾಕಿದ್ದಿಂದ ಅರ್ಶಿನ ಪುಡಿ ಹಾಕಿದೀವ್ರಿ. ಅರ್ಶಿನ ಪುಡಿ ಆದ ನಂತರ ಇದು ಮಸಾಲೆ ಖಾರ ಐತ್ರಿ, ಮನ್ಯಾಗನ ರೆಡಿ ಮಾಡಿದ್ದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೀವಿ. ಉಪ್ಪು ಹಾಕಿದ ನಂತರ ಚಲೋ ತಂಗೆ ಇದನ್ನ ಮಾಡ್ಕೋಬೇಕ್ರಿ, ಇದನ್ನ ತಿರುವಾಡ್ಕೋಬೇಕು. ಇಲ್ಲಿ ಏನತಿ ನೀರು ಹಾಕಾಕತ್ತಿದೀವಿ ನೋಡ್ರಿ. ಇಷ್ಟುಕೊಂಡ ನೀರು ಹಾಕಿಸಿಂದ ಚಲೋ ತಂಗೆ ತಿರುವಾಡೆ ಬಿಟ್ಟು ಬಿಡುದ್ರಿ. ಈಗ ನೋಡ್ರಿ ಈ ರೀತಿ ಕಳ 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 ಕುದಿಬೇಕ್ರಿ ಅದು ನೀರ, ಅಂದ್ರ ಚಲೋ ಆಕತ್ರಿ. ಈಗ ಏನೈತಿ ಕಟ್ ಮಾಡಿ ಇಟ್ಟಂತ ಕೊತ್ತಂಬರಿ ತಂದು ಸೇರಿಸಿದೀವಿ ನೋಡ್ರಿ. ನೋಡ್ರಿ ಈ ಜುನ್ಕದ ವಡೆಗಳಿಗೆ ಯಾವುದಕ್ಕೆ ಬೇಕಾದಕ್ಕೆ ಕಡಿಮೆ ಹಾಕ್ರಿ ನಡಿತೈತಿ. ಖರೆ ಜುನ್ಕದ ವಡೆ ಮಾಡೋ ಮುಂದೆ ಮಾತ್ರ ಎಣ್ಣೆ ಕಡಿಮೆ ಹಾಕ್ಬೇಡ್ರಿ, ಒಂದು ಸ್ವಲ್ಪ ಜಾಸ್ತಿನ ಹಾಕಬೇಕು. ಈಗ ಏನೈತಿ ಅಲ್ಲಿ ಒಂದು ಸ್ವಲ್ಪ ಸಕ್ರೆ ಹಾಕಿದೀವ್ರಿ. ಸಕ್ರೆ ಆದ ನಂತರ ಹಿಟ್ಟು ತಂದ ಸೇರಿಸಿದೀವಿ ನೋಡ್ರಿ. ಈಗ ನೋಡ್ರಿ 2 ಕಪ್ ನೀರು ಹಾಕಿದೀವ್ರಿ, 1 ಕಪ್ ಹಿಟ್ಟು ಹಾಕಿವ್ರಿ. ನಾವು ಕರೆಕ್ಟ್ ಆಗಿ ಬಂದವ್ರಿ ಜುನ್ಕದ ವಡೆ ಅಂತರು. ನೋಡ್ರಿ ಈಗ ಈ ರೀತಿ ಚಲೋ ತಂಗೆ ತಿರುವಾಡ್ಬೇಕ್ರಿ. ನೋಡ್ರಿ 1.5 ಕಪ್ ಹಾಕಿದೀವ್ರಿ. ಒಟ್ಟ ಎಷ್ಟ್ರಿ 2 ಕಪ್ ನೀರಿಗ್ರಿ 1.5 ಕಪ್ ಹಿಟ್ಟು ಹಾಕಿದೀವ್ರಿ. ನಾವು ಫಸ್ಟ್ 1 ಕಪ್ ಹಾಕಿದೀವಿ, ಆ ನಂತರ ಅರ್ಧ ಕಪ್ ಹಾಕಿವ್ರಿ. ನೋಡ್ರಿ ಈಗ ನಾವು ಎಣ್ಣೆ ಎದಕ್ಕೆ ಹೆಚ್ಚು ಹಾಕೋದಪ್ಪ ಅಂದ್ರ ಈ ರೀತಿ ತಳ ಹಿಡಿಲಾರ್ದ ಚಲೋ ಆಗಿ ಬರ್ತೈತ್ರಿ ಜುನ್ಕದ ವಡೆ. ನೋಡ್ರಿ ಈಗ ರೆಡಿ ಆತಿದು ಮಸಾಲೆ ಖಾರದ ಜುನ್ಕದ ವಡೆ ರೀ ಇದು. ನೋಡ್ರಿ ಈ ರೀತಿ ಪ್ಲೇಟಿಗೆ ಒಂದ್ ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಕೋಬೇಕ್ರಿ. ಎಣ್ಣೆ ಹಚ್ಚಿ ಇಟ್ಕೊಂಡ್ ಏನತಿ ಮಾಡಿದಂತ ಜುನ್ಕ ತಂದು ಸೇರಿಸ್ಕೇಸಿಂದ ನಿಮಗ್ ಕೈ ಬಾಳ್ ಸುಡ್ತೈತಿಪ್ಪ ಅನ್ನೋದು ಆತಂದ್ರ ಏನತಿ ಈ ರೀತಿ ಒಂದ್ ಕವರ್ ಹಾಕೋರಿ ಕೈಗೆ. ಬ್ಯಾಡಪ್ಪ ಇರ್ಲಿ ಒಂದ್ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ ಹಂಗ ಬಡಿತೀವಿ ಅಂದ್ರ ಏನತಿ ಹಂಗನು ಬಡಿಬೋದ್ರಿ. ಕರೆ ಕೈ ಬಾಳ್ ಸುಡ್ತೈತ್ರಿ, ಬಿಸಿ ಇರ್ತನ ತಟ್ಟಬೇಕ್ರಿ. ಇದನ್ನ ಆರಿದ್ದಿನ ತಟ್ಟಕ್ ಹೋದ್ರ ಗಾವ್ ಆಗುದಿಲ್ರಿ ಅದು. ನೋಡ್ರಿ ಈಗ ಇನ್ನ ಆದ್ರೂ ಬಿಸಿನ ಐತ್ರಿ, ಆದ್ರೂ ಒಂದ್ ಸ್ವಲ್ಪ ನಾವು ಹಾಳಿ ಹಾಕೊಂಡ್ ತಟ್ಟಕ್ಕಿಂತಲೂ ಕೈಲೆ ತಟ್ರ ಚಲೋ ಅಂತ ಹೇಳಿ ಕೈಲೆ ತಟ್ಟಿದೀವ್ರಿ. ಇವೇನತಿ ಎಳ್ಳು ಅದಾವ್ರಿ, ಬಿಳಿ ಎಳ್ಳು ಉದ್ರಿಸಿದೀವಿ ನೋಡ್ರಿ. ಇದೇನತಿ ಒಂದ್ ಸ್ವಲ್ಪ ಅಲ್ಲೆಲ್ಗೆ ಕೊತ್ತಂಬರಿ ಉದ್ರಿಸಿದೀವಿ ನೋಡ್ರಿ. ಇಷ್ಟ ಹಾಕಿವ್ರಿ ಇದಕ್ಕ ಮಸಾಲೆ ಖಾರದ ಜುನ್ಕದ ವಡೆಯಕ. ಈಗ ನೋಡ್ರಿ ಇವನ್ನ ಕಟ್ ಮಾಡೋದು ತೋರ್ಸಾಕತ್ತೀವಿ ನಾವು ನಿಮಗ. ಈ ರೀತಿ ಕಟ್ ಮಾಡ್ಕೊಂಡಿವ್ರಿ ನಾವು. ಇದು ಒಂಥರ ಟೇಸ್ಟ್ ಆಕತ್ರಿ ಹಸಿ ಖಾರ. ಇದು ಮನ್ಯಾಗ ತಿನ್ನಾಕಂದ್ರು ಟೇಸ್ಟ್ ರೀ ಇದು. ಈ ರೀತಿ ಮಸಾಲೆ ಖಾರ ಹಾಕಿ ಮಾಡ್ಕೊಂಡದ್ದು. ಅದು ಹಸಿ ಮೆಣಸಿನ್ಕಾಯಿದು ಏನತಿ ಬುತ್ತಿ ಕಟ್ಕೊಂಡ್ ಹೋಗೋದಕ್ಕ, ಇದ ಏನ್ರ ಬುತ್ರೊಟ್ಟಿ ಒಯ್ತಿರ್ತಾರಲ್ಲ ಅದಕ್ರಿ, ಹಿಂಗ ಎಲ್ಲಾ ಟೂರ್ಗೆ ಹೊಂಟ್ರ ಅದು ಚಂದ್ರಿ. ಇದೇನತಿ ಮಸಾಲೆ ಖಾರಿಂದು ಮನ್ಯಾಗ ಮಾಡ್ಕೊಂಡ್ ತಿನ್ಬೋದ್ರಿ. ಇದು ಭಾರಿ ಟೇಸ್ಟ್ ಆಕತಿ. ನೋಡ್ರಿ ಈಗ ಈ ರೀತಿ ಆಗ್ಯಾವ್ರಿ ಇವು ಮಸಾಲೆ ಖಾರದ್ದು. ನೋಡ್ರಿ ಇಷ್ಟು ದಿಪ್ ಮಾಡಿದೀವಿ, ಇಷ್ಟು ಚಂದ ಆಗಿ ಬಂದಾವ ನೋಡ್ರಿ. ಎಲ್ಲಿ ಒಂದು ಪ್ಲೇಟಿಗೆ ಅಂಟ್ಕೊಂಡಿಲ್ಲ. ಇದು ರೆಡಿ ಆತ್ರಿ ಈಗ ಮಸಾಲೆ ಖಾರದ್ದು. ಇಲ್ಲಿ ಹಸಿ ಮೆಣಸಿನಕಾಯಿ ಖಾರದ್ದು ಜುನ್ಕದ ವಡೆ ತೋರಿಸ್ತೀವಿ ನೋಡ್ರಿ. ಈಗ ನೋಡ್ರಿ ಇದನ್ನು ಏನೇನ್ ತಗೊಂಡದೀವಿ ಏನೇನ್ ಹಾಕಿದೀವಿ ಅನ್ನೋದು ಇಲ್ಲಿ ನೋಡ್ಕೊಂಡ್ ಬರ್ರಿ ಹೆಂಗಾಗೈತಿ ಅನ್ನೋದು. ಇಲ್ಲಿ ಗ್ಯಾಸ್ ಮೇಲೆ ಒಂದ್ ಕಡಾವಿಗೆ ಇಟ್ಟಿವ್ರಿ, ಎಣ್ಣೆ ಹಾಕಿದೀವಿ. ಎಣ್ಣೆ ಅಂತೂ ಕಾದೈತ್ರಿ. ಈಗ ಸಾಸ್ಮಿ ಹಾಕಿದೀವಿ ನೋಡ್ರಿ. ಸಾಸ್ಮಿ ಆದ ನಂತರ ಒಂದ್ ಈಟ್ ಚಟಪಟ ಅಂದ ಗುಪ್ಲೆ ಜೀರಿಗೆ ಹಾಕುದ್ರಿ. ಜೀರಿಗೆ ಆದಿಂದ ಏನತಿ ಕರಿಬೇವಿನ ಎಲೆ ಹಾಕಿದೀವ್ರಿ. ಕರಿಬೇವು ಆದ ನಂತರ ಉಳ್ಳಾಗಡ್ಡಿ ಹಾಕಿದೀವ್ರಿ. ಉಳ್ಳಾಗಡ್ಡಿ ಆದ ನಂತರ ಅದ ಬೆಳ್ಳುಳ್ಳಿ ಹಸಿ ಶುಂಠಿ ಅದನ್ನ ಹಾಕಿದೀವ್ರಿ. ನೋಡ್ರಿ ಈಗ ಇಷ್ಟ ಅರ್ಶಿನ ಪುಡಿ ಹಾಕಿದೀವ್ರಿ. ಇದಕ್ಕ ಅರ್ಶಿನ ಪುಡಿ ಆದ ನಂತರ ಇದು ಹಸಿ ಮೆಣಸಿನ್ಕಾಯಿ ಖಾರ ಐತ್ರಿ. ಇಷ್ಟೆಲ್ಲ ಹಾಕಿ ಇದನ್ನ ಚಲೋ ತಂಗೆ ಮಿಕ್ಸ್ ಮಾಡ್ಬೇಕ್ರಿ. ನೋಡ್ರಿ ಇದೆಲ್ಲ ಒಗ್ಗರ್ಣಿಗಳು ಕೊಟ್ಕೋಬೇಕಾದ್ರೆ ಯಾವಾಗಾಗ್ಲಿ ಉರಿ ಭಾಳ ಸ್ಲೋನ ಇಡ್ಬೇಕ್ರಿ, ಅಂದ್ರ ಮಸಾಲೆ ಕಪ್ ಆಗೋದಿಲ್ರಿ ಯಾವ್ದೋ ಆಗ್ಲಿ. ಇಲ್ಲಾರ ಜೋರ್ ಇಟ್ಟಿವ್ ಅಂದ್ರ ಮಸಾಲೆ ಎಲ್ಲ ಕಪ್ ಆಗಿ ಬಿಡ್ತತ್ರಿ. ನೋಡ್ರಿ ಈಗ ನೀರ್ ಹಾಕಿದೀವ್ರಿ ನಾವು. ಇಲ್ಲಿ 2 ಕಪ್ ನೀರ್ ಹಾಕಿದೀವಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೀವ್ರಿ, ಒಂದ್ ಸ್ವಲ್ಪ ಸಕ್ರೆ ಹಾಕಿದೀವ್ರಿ. ಆ ನಂತರ ಕಟ್ ಮಾಡಿಟ್ಟಂತ ಕೊತ್ತಂಬರಿ ತಂದು ಸೇರಿಸಿದೀವ್ರಿ. ನೋಡ್ರಿ ಈಗ ಈ ರೀತಿ ಎಲ್ಲ ತರ ಹಾಕಿಂದ ಚಲೋ ತಂಗಿ ಅಲ್ಲಿ ಮಿಕ್ಸ್ ಮಾಡಿದ್ರಿ. ಮತ್ತಾಟ ಇಲ್ಲಿ ಪ್ಲೇಟಿಗೆ
ಎಣ್ಣೆ ಹಚ್ಕೊಂಡ್ ಕಿಸಿಂದ ಒಂದ್ ಸ್ವಲ್ಪ ಎಳ್ಳು ಉದುರಿಸಿದೀವ್ರಿ. ನಾವು ತೆಳಗು ಎಳ್ಳ ಒಣ ಕೊಬ್ಬರಿ ತುರಿದಿಟ್ಟಿದ್ದೀವ್ರಿ. ಎರಡು ಸೇರಿ ಉದುರಿಸಿದೀವಿ ಅಲ್ಲಿ ಪ್ಲೇಟಿಗೆ. ಇಲ್ಲಿ ಏನೈತಿ ಹಿಟ್ಟು ಹಾಕಾಕತ್ತೀವಿ ನೋಡ್ರಿ. ಇದು ಜೋಳದ ಹಿಟ್ಟು ಐತ್ರಿ. ಇದು ಜೋಳದ ಹಿಟ್ಟಿಲೆ ಜುನ್ಕದ ವಡೆ ಮಾಡಿವ್ರಿ ನಾವು. ನೋಡ್ರಿ ಈಗ ಈ ರೀತಿ ಚಲೋ ತಂಗೆ ತಿರ್ಕೋಬೇಕ್ರಿ ಇದನ್ನ. ಇಲ್ಲಿ ಅಷ್ಟ್ರಿ 2 ಕಪ್ ನೀರು ಹಾಕಿ 1 ಕಪ್ ಜೋಳದ ಹಿಟ್ಟು ಹಾಕಿವ್ರಿ. ಈಗ ನೋಡ್ರಿ ಇದು ಅದ ಸೇಮನ ನಾವು ಎಣ್ಣೆ ಒಂದ್ ಸ್ವಲ್ಪ ಜಿಪ್ಪನ್ ತಾನು ಮಾಡ್ಲಾರ್ದ ಒಂದ್ ಈಟ್ ಎಣ್ಣೆ ಹೆಚ್ಚು ಹಾಕಿದ್ವಿ ಅಂತ ತಿಳ್ಕೊರಿ, ಭಾರಿ ಬೆಸ್ಟ್ ಆಕತಿ ಈ ರೀತಿ. ಮತ್ತ ಸಣ್ಣ ಮಕ್ಕಳು ಹಿಡಿದು ದೊಡ್ಡವ್ರ ತನ ಬರ್ಬೈಲನ ಕಡ್ಕೊಂಡ್ ತಿನ್ಕೋತ ಅಡ್ಡಾಡ್ಬೋದ್ರಿ. ಅಷ್ಟು ಟೇಸ್ಟ್ ಹಾಕವ್ರಿ ಇವ್ ಜುನ್ಕದ ವಡೆ. ಒಂದ್ ಸ್ವಲ್ಪ ಎಣ್ಣೆ ಹೆಚ್ಚು ಹಾಕೋದ್ರದಿಂದ ಪ್ರತಿಯೊಂದಕ್ಕೂ ನಾವು ಬಿಡುವಲ್ಯಾಕು ಇಂಥದಕ್ಕೆ ಮಾತ್ರ ಒಂದ್ ಸ್ವಲ್ಪ ಹಾಕ್ಬೇಕ್ರಿ. ನೋಡ್ರಿ ಈಗ ಅದು ತಂದ್ ಪ್ಲೇಟಿಗೆ ಇಲ್ಲೇ ಬಡ್ದಿವ್ರಿ ನಾವು ಈ ರೀತಿ. ನೋಡ್ರಿ ಈಗ ಕರೆಕ್ಟ್ ಹಂಗೆ ಇಷ್ಟ ಮಾಡಿ ಬಿಟ್ಟದಿವ್ರಿ. ಈಗ ಏನೈತಿ ನೋಡ್ರಿ ಅದಕ್ಕೀಗ ಎಳ್ಳು ಹಾಕಾಕತ್ತೀವ್ರಿ ಇಲ್ಲಿ. ನೋಡ್ರಿ ಈ ರೀತಿ ಎಳ್ಳು ಹಾಕಿದ್ದಿಂದ ಕೊಬ್ಬರಿ ತುರಿ ಉದುರಿಸಿದೀವ್ರಿ. ಇಷ್ಟ ಆತಪ್ಪ ಅಂದ್ರೆ ಏನೈತಿ 2 ತರ, ಒಂದು ಮಸಾಲೆ ಖಾರದ ಒಂದು ಹಸಿಮೆಣಸಿಕಾಯಿ ಖಾರದ 2 ತರ ಜುನ್ಕದ ವಡೆ ಒಂದ ರೆಸಿಪಿ ಒಳಗೆ ತೋರಿಸಿವ್ರಿ. 2 ರೆಡಿ ಆಗ್ಯಾವ್ರಿ. ಈಗ ಇದು ಆರಿ ಬಂದೈತಿ, ಕಟ್ ಮಾಡೋದು ತೋರಿಸ್ತೀವಿ ನೋಡ್ರಿ. ಈಗ ಇಲ್ಲಿ ನೋಡ್ರಿ ಈ ರೀತಿ ಕಟ್ ಮಾಡ್ಕೋದ್ರಿ. ನಿಮಗ್ ಚೌಕ್ ಬೇಕಾದ್ರೆ ಚೌಕ್ ಮಾಡ್ರಿ, ಬ್ಯಾಡಪ್ಪ ನಮಗ್ ಶಂಕರ್ ಪಳಿಗತೆ ಕಟ್ ಮಾಡ್ತೀವಿ ಅಂದ್ರೆ ಆ ರೀತಿನೂ ಕಟ್ ಮಾಡ್ಬೋದ್ರಿ, ಅದೇನಿಲ್ಲ. ನೋಡ್ರಿ ಈಗ ನಾವು 2 ತರ ಏನೈತಿ ಚೌಕ ಕಟ್ ಮಾಡೀವ್ರಿ. ನೋಡ್ರಿ ಇಷ್ಟ ಆತಂದ್ರ ನೋಡ್ರಿ ಒಂದೊಂದು ಆಗೆ ಇಲ್ಲೇ ತೋರ್ಸಾಕತ್ತೀವಿ ನಿಮಗ ಯಾವ ರೀತಿ ಆಗ್ಯಾವ ಅನ್ನೋದು. ಇಷ್ಟ ಆದ್ರೆ ಏನೈತಿ ಮುಗಿತ್ರಿ ಜುನ್ಕದ ವಡಿದು ರೆಡಿನ ಆಗ್ಯಾವ್ರಿ ಇವ್ 2 ತರ. ನೋಡ್ರಿ ಈಗ ನಾವು ಮಾಡಿದಂತ ಜುನ್ಕದ ವಡೆ ಖಾರದ್ದು ಆಗ್ಲಿ ಮಸಾಲೆ ಖಾರದ್ದು ಹಸಿಮೆಣಸಿನಕಾಯಿ ಖಾರದ್ದು 2 ಇಲ್ಲೇ ನಾವು ಸರ್ವ್ ಮಾಡೀವ್ರಿ. ನಾವು ಮಾಡುವಂತ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರಿ. ಇಷ್ಟ ಆಗಿದ್ರ ಎಲ್ಲರಿಗೂ ನಮಸ್ಕಾರ.